ಕೊಲೆ ಕೇಸಲ್ಲಿ ಬಂಧನ ಆಗಿರುವ ದರ್ಶನ್ಗೆ ಈಗ ಬಿಗ್ ಶಾಕ್ ಒಂದು ಎದುರಾಗಿದೆ. ದರ್ಶನ್ ಆರ್ಆರ್ ನಗರದ ಕನಸಿನ ಮನೆ ನೆಲಸಮ ಆಗುತ್ತಾ? ಆರ್ಆರ್ ನಗರದಲ್ಲಿರುವಂತಹ ಅವರ ಮನೆ ಏನಿದೆ ಅದು ನೆಲಸಮ ಆಗುತ್ತಾ ಅನ್ನುವಂಥದ್ದು ಹತ್ಯೆ ಕೇಸ್ನ A2 ಆರೋಪಿಯಾಗಿರುವಂತಹ ದರ್ಶನ್ ಅವರ ಈ ಮನೆಯ ತೆರವಿಗೆ ಮೌಖಿಕ ಸೂಚನೆಯನ್ನ ನೀಡಲಾಗಿದೆ ಅನ್ನೋ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದೆ. ರಾಜಕಾಲುವೆ ಒತ್ತುವರಿ ಮಾಡಿ ದರ್ಶನ್ ಮನೆ ನಿರ್ಮಾಣ ಆಗಿದೆ ಅನ್ನುವಂತಹ ಆರೋಪ. ಒತ್ತುವರಿ ಮಾಡಿ ನಿರ್ಮಿಸಿರುವ ಮನೆಯ ತೆರವಿಗೆ ಸೂಚನೆಯನ್ನ ನೀಡಲಾಗಿದೆಯಾ ಅನ್ನುವಂತಹ ಪ್ರಶ್ನೆ. ಬಿಬಿಎಂಪಿ ಅಧಿಕಾರಿಗಳಿಗೆ ರಾಜ್ಯ ಸರ್ಕಾರದಿಂದ ಈ ವಿಚಾರವಾಗಿ ಸೂಚನೆ ಬಂದಿದ್ಯಾ? ಸ್ಟೇ ಇದ್ರೆ ಕಾನೂನು ಪ್ರಕಾರವೇ ಮನೆ ತೆರವನ್ನ ಮಾಡಿ. ಬಿಬಿಎಂಪಿ ಅಧಿಕಾರಿಗಳಿಗೆ ಸರ್ಕಾರದಿಂದ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೂಚನೆ ಬಂತ ಅನ್ನುವಂಥದ್ದು. ಈಗಾಗಲೇ ಒಂದ್ ಕಡೆಯಲ್ಲಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ತೀವ್ರ ವಿಚಾರಣೆಯನ್ನ ಎದುರಿಸ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ರಾಜಕಾಲುವೆ ಒತ್ತುವರಿ ಮಾಡಿ ಮನೆ ನಿರ್ಮಾಣ ಮಾಡಿರುವಂತಹ ಪ್ರಕರಣ ಏನಿದೆ, ಸೊ ಆ ಪ್ರಕರಣದಲ್ಲಿ ಮನೆಯನ್ನ ನೆಲಸಮ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಮೌಖಿಕ ಸೂಚನೆಯನ್ನ ನೀಡಲಾಗಿದೆ ಅನ್ನೋ ಬಗ್ಗೆ ಮಾಹಿತಿಗಳು ಬರ್ತಾ ಇದೆ. ಬಿಬಿಎಂಪಿ ಅಧಿಕಾರಿಗಳಿಗೆ ಈ ಬಗ್ಗೆ ರಾಜ್ಯ ಸರ್ಕಾರ ಸೂಚನೆಯನ್ನ ನೀಡಿದ್ಯಾ ಅನ್ನುವಂಥದ್ದು. ಸ್ಟೇ ಇದ್ರೆ ಕಾನೂನು ಪ್ರಕಾರವೇ ಮನೆ ತೆರವನ್ನ ಮಾಡಿ ಅನ್ನೋ ಬಗ್ಗೆ ಬಿಬಿಎಂಪಿ ಅಧಿಕಾರಿಗಳಿಗೆ ಸರ್ಕಾರದಿಂದ ಸೂಚನೆ ಬಂದಿದೆ ಅನ್ನೋ ಬಗ್ಗೆ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಸ್ಟೇ ಇದ್ರೆ ಕಾನೂನು ಪ್ರಕಾರವೇ ಮನೆ ತೆರವನ್ನ ಮಾಡಿ ಅನ್ನುವ ವಿಚಾರವಾಗಿ ಈಗಾಗಲೇ ಬಿಬಿಎಂಪಿ ಈ ರೀತಿಯಾಗಿ ರಾಜಕಾಲುವೆ ಒತ್ತುವರಿ ಮಾಡಿ ಮನೆಗಳನ್ನ ನಿರ್ಮಿಸಿರುವಂತಹ ಹಲವು ಮನೆಗಳನ್ನ ಈಗಾಗಲೇ ನೆಲಸಮವನ್ನ ಮಾಡಿತ್ತು. ಆದರೆ ದರ್ಶನ್ ಸೇರಿದಂತೆ ಇನ್ನೂ ಕೂಡ ಒಂದಷ್ಟು ಮನೆಗಳೇನಿದ್ದಾವೆ, ಸೊ ಅವರು ಕಾನೂನು ಪ್ರಕಾರವಾಗಿ ಕೋರ್ಟ್ ಮೂಲಕ ಸ್ಟೇಯನ್ನು ಕೂಡ ತರಲಾಗಿತ್ತು. ಸೊ ಇದೀಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಕಾಲುವೆ ಒತ್ತುವರಿ ಮಾಡಿ ದರ್ಶನ್ ಮನೆಯನ್ನು ನಿರ್ಮಾಣ ಆಗಿತ್ತು. ಸೊ ಇದೀಗ ಬಿಬಿಎಂಪಿ ಅಧಿಕಾರಿಗಳಿಗೆ ರಾಜ್ಯ ಸರ್ಕಾರದಿಂದ ಸ್ಟೇ ಇದ್ರೂ ಕೂಡ ಕಾನೂನು ಪ್ರಕಾರವೇ ಮನೆ ತೆರವನ್ನ ಮಾಡುವ ಹಿನ್ನೆಲೆಯಲ್ಲಿ ಸೂಚನೆಯನ್ನ ನೀಡಲಾಗಿದೆ ಅನ್ನೋ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದೆ. ಒಂದ್ ಕಡೆಯಲ್ಲಿ ಕೊಲೆ ಕೇಸಲ್ಲಿ ನಟ ದರ್ಶನ್ ಸತತವಾಗಿ ಈಗಾಗಲೇ ವಿಚಾರಣೆಗೆ ಒಳಪಡ್ತಾ ಇದ್ದಾರೆ. ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಹತ್ಯೆ ಪ್ರಕರಣದಲ್ಲಿ ನೇರವಾಗಿ ಭಾಗಿಯಾಗಿರುವಂತಹ ಆರೋಪ ದರ್ಶನ್ ಅವರ ಮೇಲೆ ಇರುವಂಥದ್ದು. ಇದೀಗ ಮತ್ತೊಂದು ಕಡೆಯಲ್ಲಿ ಸೊ ರಾಜಕಾಲುವೆ ಒತ್ತುವರಿ ಮಾಡಿ ದರ್ಶನ್ ಮನೆ ನಿರ್ಮಾಣ ಮಾಡಿರೋದೇನಿದೆ, ಸೊ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮನೆ ತೆರವಿಗೆ ಈಗ ಮೌಖಿಕ ಸೂಚನೆಯನ್ನು ನೀಡಲಾಗಿದೆ ಅಂತ ಗೊತ್ತಾಗ್ತಾ ಇದೆ. ಬನ್ನಿ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮಹೇಶ್, ಇದೀಗ ರಾಜಕಾಲುವೆ ಒತ್ತುವರಿಗೆ ಸಂಬಂಧಪಟ್ಟಂತೆ ದರ್ಶನ್ ಅವರ ಮನೆ ಏನಿದೆ ಅದನ್ನ ತೆರವು ಮಾಡೋದಕ್ಕೆ ಸೂಚನೆಯನ್ನು ನೀಡಲಾಗಿದೆ ಅಂತ ಗೊತ್ತಾಗ್ತಾ ಇದೆ. ಸೊ ಈ ಬಗ್ಗೆ ಏನೇನು ಅಪ್ಡೇಟ್ಸ್ ಈ ಕ್ಷಣಕ್ಕೆ ಸಿಗ್ತಾ ಇದೆ ಮಹೇಶ್? ಎಸ್ ಮಧುಕರ್, ಈಗಾಗಲೇ ಏನೊಂದು ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಸಂಬಂಧಪಟ್ಟಂಗೆ ಆರೋಪಿಯಾಗಿರುವ ದರ್ಶನ್ಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ ಅಂತಲೇ ಹೇಳ್ಬೋದು. ಯಾಕಂದ್ರೆ ಈ ಹಿಂದೆ ಕೆಲವು ವರ್ಷಗಳಿಂದನೂ ಕೂಡ ಏನು ದರ್ಶನ್ ಆರ್ಆರ್ ನಗರದ ಕಟ್ಟಿರುವಂಥ ಮನೆ ರಾಜಕಾಲುವೆ ಒತ್ತುವರಿ ಮಾಡಿ ಮನೆ ಕಟ್ಟಿರುವಂತನೂ ಕೂಡ ಆರೋಪ ಕೇಳಿ ಬಂದಿತ್ತು. ಈ ಹಿನ್ನೆಲೆಯಲ್ಲಿ ಬಿಬಿಎಂಪಿನೂ ಕೂಡ ಹಲವಾರು ಬಾರಿ ನೋಟಿಸ್ ಕೊಟ್ಟಿದ್ರು ಕೂಡ ಆ ನೋಟಿಸ್ಗೆ ಕ್ಯಾರೆ ಅಂದಿರಲಿಲ್ಲ ದರ್ಶನ್ ಅವರು. ತದನಂತರ ಏನು ಒಂದು ಬಿಬಿಎಂಪಿನೂ ಕೂಡ ಕೋರ್ಟ್ ಮುಖಾಂತರ ಕೂಡ ನೋಟಿಸ್ ಕೊಟ್ಟಿತ್ತು. ಆದರೆ ಕೋರ್ಟ್ನಲ್ಲೂ ಕೂಡ ಅವ್ರಿಗೆ ಒಂದು ರೀತಿಯಲ್ಲಿ ಸ್ಟೇ ಸಿಕ್ಕಿತ್ತು. ಆದರೆ ಈಗ ಒಂದು ರೀತಿಯಲ್ಲಿ ಒತ್ತುವರಿ ತೆರವು ಮಾಡೋದಕ್ಕೆ ಈಗಾಗಲೇ ರಾಜ್ಯ ಸರ್ಕಾರ ಕೂಡ ಎಲ್ಲ ಕಡೆಯೂ ಕೂಡ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಶಾಸಕ ಕೈ ಹಾಕಿರುವಂಥದ್ದು. ಯಾಕಂದ್ರೆ ಬಡವರ ಮನೆಗಳನ್ನ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಒತ್ತುವರಿ ತೆರವು ಮಾಡ್ತಿದ್ದಂತಹ ಏನು ರಾಜ್ಯ ಸರ್ಕಾರಕ್ಕೆ ಒಂದು ರೀತಿಯಲ್ಲಿ ಸಾರ್ವಜನಿಕರಿಂದ ಭಾರಿ ವಿರೋಧ ವ್ಯಕ್ತವಾಗಿತ್ತು. ಅಂದ್ರೆ ದೊಡ್ಡವರ ಮನೆ ಮುಟ್ಟಲ್ಲ, ಬರೇ ಚಿಕ್ಕ ಮನೆಗಳನ್ನ ಅಥವಾ ಬಡವರ ಮನೆಗಳನ್ನ ಈ ರೀತಿ ತೆರವು ಮಾಡ್ತಾರಂತ. ಈ ಹಿನ್ನೆಲೆಯಲ್ಲಿ ಇವತ್ತೇನು ಡಿ ಕೆ ಶಿವಕುಮಾರ್ ಅವರು ಏನೊಂದು ಬಿಬಿಎಂಪಿಗೆ ಆಗಮಿಸಿದ್ರು. ಆಗಮಿಸಿದ ವೇಳೆಯಲ್ಲಿ ಮಾಧ್ಯಮದ ಕೇಳಿದ ಪ್ರಶ್ನೆಗೆ ಕೂಡ ಹೇಳಿಕೆ ಕೊಟ್ಟಿರುವಂತದ್ದು, ಯಾರೇ ಆದರೂ ಕೂಡ ನಾವು ಒತ್ತುವರಿ ತೆರವು ಮಾಡ್ತೀವಿ, ದರ್ಶನ್ ಅಲ್ಲಿ ಮತ್ತೊಬ್ಬರು ಎಲ್ಲರೂ ಕೂಡ ಒತ್ತುವರಿ ತೆರವು ಮಾಡ್ತೀವಿ ಕಾನೂನು ರೀತಿಯಲ್ಲಿ. ಅಂದ್ರೆ ಈಗಾಗಲೇ ಅವ್ರು ಏನೋ ಸ್ಟೇಗೆ ತಂದಿದೆ, ಸ್ಟೇ ತೆರವು ಮಾಡಿ ಒತ್ತುವರಿ ತೆರವು ಮಾಡ್ತೀವಿ ಅಂತ ಕೂಡ ಈಗಾಗಲೇ ಒಂದು ರೀತಿಯಲ್ಲಿ ದರ್ಶನ್ಗೆ ಇಂಡೈರೆಕ್ಟ್ ಆಗಿ ಒಂದು ರೀತಿಯಲ್ಲಿ ಎಚ್ಚರಿಕೆ ಕೊಟ್ಟಿರುವಂತದ್ದು. ಮಧುಕರ್, ಓಕೆ, ಥ್ಯಾಂಕ್ ಯು ಮಹೇಶ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.